ಓಂ ಶಾಂತಿ ಸಾಕಾರವಾಗಲಿ. ಇಂದಿನ ಡೇಟು 22/6/24. मीठे बच्चे, यहाँ तुम बदलने के लिए आए हो, तुम्हें असुरी गुणों को बदल दैवी गुण धारण करने, ये देवता बनने की पढ़ाई है. ಬಾಬಾ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ಇಲ್ಲಿ ತಾವು ಪರಿವರ್ತನೆ ಆಗಕ್ಕೋಸ್ಕರ ಬಂದಿದ್ದೀರಿ. ಅಸುರಿ ಗುಣಗಳನ್ನ ಪರಿವರ್ತನೆ ಮಾಡಿ ದೈವಿ ಗುಣಗಳನ್ನ ಧಾರಣೆ ಮಾಡಕ್ಕೋಸ್ಕರ. ಇದಾಗಿದೆ ದೇವತೆ ಆಗುವಂತಹ ವಿದ್ಯೆ. ಪ್ರಶ್ನೆ ಆಗಿದೆ, तुम बच्चे कौन सी पढ़ाई बाबा से ही पढ़ते हो, दूसरा कोई पढ़ा नहीं सकता. ತಾವು ಮಕ್ಕಳು ಯಾವ ವಿದ್ಯೆಯನ್ನ ತಂದೆಯಿಂದ ಓದ್ತೀರಾ, ಇತರರು ಯಾರು ಸಹ ಇದನ್ನ ಓದಿಸಕ್ಕೆ ಸಾಧ್ಯ ಇಲ್ಲ. ಉತ್ತರ ಆಗಿದೆ, मनुष्य से देवता बनने की पढ़ाई, अपवित्रता से पवित्र बनकर नई दुनिया में जाने की पढ़ाई, एक बाप के सिवाय और कोई भी पढ़ा नहीं सकता. ಮನುಷ್ಯನಿಂದ ದೇವತೆಯಾಗುವ ವಿದ್ಯೆ, ಅಪವಿತ್ರತೆಯಿಂದ ಪವಿತ್ರರಾಗುವ ಹೊಸ ಪ್ರಪಂಚಕ್ಕೆ ಹೋಗುವಂತಹ ವಿದ್ಯೆ ಒಬ್ಬ ಬಾಬಾ ಬಿಟ್ಟು ಬೇರೆ ಯಾರು ಓದಿಸೋದಿಕ್ಕೆ ಸಾಧ್ಯ ಇಲ್ಲ. बाप ही सह ज्ञान और राज्यों की पढ़ाई द्वारा पवित्र प्रवृत्ति मार्ग स्थापन करते हैं. ತಂದೆನೇ ಸಹಜ ಜ್ಞಾನ ಮತ್ತು ರಾಜಯೋಗದ ವಿದ್ಯೆಯಿಂದ ಪವಿತ್ರ ಪ್ರವೃತ್ತಿ ಮಾರ್ಗದ ಸ್ಥಾಪನೆಯನ್ನ ಮಾಡ್ತಾರೆ. ಓಂ ಶಾಂತಿ. बाप बैठ बच्चों को समझाते, वास्तव में दोनों ही बाप है, एक हद का दूसरा बेहद. ತಂದೆ ಕುತ್ಕೊಂಡು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ವಾಸ್ತವದಲ್ಲಿ ಇಬ್ಬರು ತಂದೆ ಇದ್ದಾರೆ, ಒಬ್ಬರು ಹದ್ದು, ಇನ್ನೊಬ್ಬರು ಬೇಹದ್ದಿನ ತಂದೆ. वो बाप भी है तो ये बाप भी है, ಬೇಹದ್ ಕಾ ಬಾಪ್ ಆಕರ್ ಪಡಾತೆ. ಅವರು ತಂದೆ ಆದ್ರೆ ಇವರು ತಂದೆಯಾಗಿದ್ದಾರೆ, ಅನಂತವಾದ ತಂದೆ ಬಂದು ಓದಿಸ್ತಾ ಇದ್ದಾರೆ. बच्चे जानते हैं हम नई दुनिया सत्युग के लिए पढ़ रहे हैं, ऐसी पढ़ाई कहाँ मिल नहीं सकती. ಮಕ್ಕಳಿಗೆ ಗೊತ್ತಿದೆ, ನಾವು ಹೊಸ ಪ್ರಪಂಚ ಸತ್ಯುಗಕ್ಕೋಸ್ಕರ ಓದ್ತಿದ್ದೀವಿ, ಇಂಥ ವಿದ್ಯೆ ಎಲ್ಲೂ ಸಹ ಸಿಗೋದಿಲ್ಲ. तुम बच्चों ने सत्संग तो बहुत किए, बहुत भगत थे ना. ತಾವು ಮಕ್ಕಳಂತೂ ಅನೇಕ ಸತ್ಸಂಗಗಳನ್ನ ಮಾಡಿದ್ರಲ್ಲ, ಭಕ್ತರು ಆಗಿದ್ರಲ್ಲ. जरूर बुरी किए होंगे, शास्त्र अध्ययन किया होगा, परंतु अभी बाबा ने आकर जग. ಖಂಡಿತವಾಗಿ ಗುರುಗಳನ್ನ ಮಾಡಿಕೊಂಡಿರ್ಬೋದು, ಶಾಸ್ತ್ರಗಳ ಅಧ್ಯಯನವನ್ನ ಮಾಡಿರ್ಬೋದು, ಆದರೆ ಈಗ ತಂದೆ ಬಂದು ಎದ್ದೇಳಿಸ್ತಾ ಇದ್ದಾರೆ. बाबा कहते अब ये पुरानी दुनिया बदलनी है, अभी मैं तुमको नई दुनिया के लिए पढ़ाता हूँ, तुम्हारा टीचर हूँ. ತಂದೆ ತಿಳಿಸ್ತಾರೆ, ಈಗ ಈ ಹಳೆ ಪ್ರಪಂಚ ಪರಿವರ್ತನೆ ಆಗುತ್ತೆ, ಈಗ ನಾನು ನಿಮಗೆ ಹೊಸ ಪ್ರಪಂಚಕ್ಕೋಸ್ಕರ ಓದಿಸ್ತಿದ್ದೀನಿ, ನಿಮ್ಮ ಟೀಚರ್ ಆಗಿದ್ದೀನಿ. कोई भी गुरु के लिए टीचर नहीं करेंगे, स्कूल में टीचर पढ़ाते जिससे ऊंच पद पाते. ಯಾರೂ ಸಹ ಗುರುಗೋಸ್ಕರ ಟೀಚರ್ ಅಂತ ಹೇಳೋದಿಲ್ಲ. ಸ್ಕೂಲಲ್ಲಿ ಟೀಚರ್ ಓದಿಸ್ತಾರೆ, ಅದರಿಂದ ಉನ್ನತವಾದ ಪದವಿಯನ್ನ ಪಡಿತೀರಿ. परंतु वो पढ़ाते हैं यहाँ के लिए, अभी तुम जानते हो हम जो पढ़ाई पढ़ते वो है नई दुनिया. ಆದರೆ ಅವರು ಓದಿಸ್ತಾರೆ ಇಲ್ಲಿಗೋಸ್ಕರ. ಈಗ ನಮಗೆ ಗೊತ್ತಿದೆ, ನಾವು ಏನು ವಿದ್ಯೆಯನ್ನ ಓದ್ತಿದ್ದೀವಿ, ಇದಾಗಿದೆ ಹೊಸ ಪ್ರಪಂಚಕ್ಕೋಸ್ಕರ. गोल्डन एज वर्ल्ड कहा जाता. ये तो जानते हो कि इस समय असुरी गुणों को बदल दैवी गुण धारण करना है. ಚಿನ್ನದ ಪ್ರಪಂಚ ಅಂತ ಹೇಳಲಾಗುತ್ತೆ. ಇದು ಸಹ ಅರಿವಿದೆ, ಈ ಸಮಯದಲ್ಲಿ ಅಸುರಿ ಗುಣಗಳು ಪರಿವರ್ತನೆಯಾಗಿ ದೈವಿ ಗುಣಗಳನ್ನ ಧಾರಣೆ ಮಾಡ್ತೀವಿ. यहाँ तुम बदलने के लिए आए हो, ಕ್ಯಾರೆಕ್ಟರ್ಸ್ की महिमा की जग. ಇಲ್ಲಿ ನೀವು ಪರಿವರ್ತನೆ ಆಗಕ್ಕೆ ಬಂದಿದ್ದೀರಿ, ಗುಣಗಳ ಮಹಿಮೆಯನ್ನ ಮಾಡಲಾಗುತ್ತೆ. देवताओं के आगे जाकर कहते हैं आप ऐसे हो हम ऐसे हैं. ದೇವತೆಗಳ ಮುಂದೆ ಹೋಗಿ ಅಂತಿರ್ತಾರೆ,
ತಾವು ಈ ರೀತಿ ಇದ್ದೀರಾ, ನಾವು ಈ ರೀತಿ ಇದ್ದೀವಿ. तुमको अभी एक ऑब्जेक्ट मिली है, भविष्य के लिए बाप नई दुनिया भी स्थापन करते और तुमको पढ़ाते भी. ಈಗ ನಿಮಗೆ ಲಕ್ಷ್ಯ ಸಿಕ್ಕಿದೆ. ಭವಿಷ್ಯಕ್ಕೋಸ್ಕರ ಬಾಬಾ ಹೊಸ ಪ್ರಪಂಚದ ಸ್ಥಾಪನೆ ಮಾಡ್ತಾರೆ, ನಿಮಗೆ ಓದಿಸ್ತಾರೆ. वहां तो विकार की बात होती नहीं, तुम रावण पर जीत पाते हो, ರಾವಣ ರಾಜ್ಯ में है ही सब विकार. ಅಲ್ಲಿ ವಿಕಾರದ ಮಾತೇ ಇರೋದಿಲ್ಲ. ತಾವು ರಾವಣನ ಮೇಲೆ ವಿಜಯವನ್ನ ಪಡಿತೀರಾ, ರಾವಣ ರಾಜ್ಯದಲ್ಲಿ ಎಲ್ಲರೂ ವಿಕಾರಿಗಳಾಗಿರ್ತಾರೆ. ಯಥಾ ರಾಜ ರಾಣಿ ತಥಾ ಪ್ರಜಾ ಅಭಿತೋ ಹೈಹಿ ಪಂಚಾಯಿತಿ ರಾಜ. ಯಾವ ರೀತಿ ರಾಜ ರಾಣಿ ಇರ್ತಾರೋ ಅದೇ ರೀತಿ ಪ್ರಜೆಗಳು. ಈಗಂತೂ ಪಂಚಾಯತ ರಾಜ್ಯ ಆಗಿದೆ ಅಲ್ಲ. ಉಸ್ಕೆ ಪಹಲೆ ರಾಜ ರಾಣಿ ಕಾ ರಾಜ್ಯ ತಾ, ಪರಂತು ವೋ ಭಿ ಪತಿತ್ ಥೆ. ಇದರ ಮೊದಲು ರಾಜ ರಾಣಿಯ ರಾಜ್ಯ ಇತ್ತು, ಆದರೆ ಅವರು ಪತಿತರಾಗಿದ್ರು. उन पतित राजाओं के पास मंदिर भी होते हैं, निर्विकारी देवताओं की पूजा करते थे. ಆ ಪತಿತ ರಾಜರತ್ತರ ಮಂದಿರನೂ ಇರೋದು, ನಿರ್ವಿಕಾರಿ ದೇವತೆಗಳ ಪೂಜೆಯನ್ನು ಮಾಡ್ತಿದ್ರು. जानते हैं वो देवता फास्ट हो गए, अभी उसका राज्य है नहीं. ಗೊತ್ತಿದೆ ಅವರು ದೇವತೆಗಳು ಇದ್ದು ಹೋದರು, ಈಗಂತೂ ಅವರ ರಾಜ್ಯ ಇಲ್ಲವೇ ಇಲ್ಲ. बाप आत्माओं को पावन बनाते और याद भी दिलाते, तुम देवता शरीर में थे. ಬಾಬಾ ಆತ್ಮಗಳನ್ನ ಪಾವನ ಮಾಡ್ತಿದ್ದಾರೆ, ನೆನಪು ಕೊಡಿಸ್ತಿದ್ದಾರೆ, ನೀವೇ ದೇವತೆಗಳ ದೇಹದಲ್ಲಿ ಇದ್ರಿ. तुम्हारी आत्मा और शरीर दोनों पवित्र थे, अब फिर से बाप आकर पतित से पावन बनाते, इसलिए तुम यहाँ आए. ಈಗ ಆತ್ಮ ದೇಹ ಎರಡು ಪವಿತ್ರ ಆಗಿದೆ. ಈಗ ಮತ್ತೆ ಬಾಬಾ ನೆನಪನ್ನ ಕೊಡಿಸ್ತಿದ್ದಾರೆ, ಪತಿತರಿಂದ ಪಾವನ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ತಾವು ಇಲ್ಲಿ ಬಂದಿದ್ದೀರಾ. बाबा ऑर्डिनेंस निकालते, बच्चे काम महाशत्रु है, ये तुमको ಆದಿ ಮಧ್ಯ ಅಂತ ದುಃಖ ದೇತೆ ಹೈ. ಬಾಬಾ ನಿಯಮವನ್ನ ತೆಗೆದಿದ್ದಾರೆ, ಮಕ್ಕಳೇ ಕಾಮ ಮಹಾಶತ್ರು ಆಗಿದೆ, ಇದು ತಮಗೆ ಆದಿ ಮಧ್ಯ ಅಂತ್ಯ ದುಃಖವನ್ನ ನೀಡ್ತಾ ಬಂದಿದೆ. ಅಭಿ ತುಮಕೋ ಗೃಹಸ್ಥ ವ್ಯವಹಾರ में रहते बहुत पावन बनना, ऐसे नहीं देवी देवता आपस में प्यार नहीं करते होंगे. ಈಗ ನೀವು ಗೃಹಸ್ಥ ವ್ಯವಹಾರದಲ್ಲಿದ್ದು ಬಹಳ ಪಾವನ ಆಗಬೇಕು, ಆ ರೀತಿನೂ ಅಲ್ಲ ದೇವಿ ದೇವತೆಗಳು ಪರಸ್ಪರ ಪ್ರೀತಿಯಿಂದ ಇರಲಿಲ್ಲ ಅಂತ. ಪರಂತು ವಹಾ ವಿಕಾರಿ ದೃಷ್ಟಿ ನಹಿ ರಹತೆ, ನಿರ್ವಿಕಾರಿ ಹೋಕರ್. ಆದರೆ ಅಲ್ಲಿ ವಿಕಾರಿ ದೃಷ್ಟಿ ಇರೋದಿಲ್ಲ, ನಿರ್ವಿಕಾರಿಯಾಗಿ ಇರ್ತಾರೆ. ಬಾಪಿ कहते गृहस्थ व्यवहार में रहते कमल फूल समान रहो, अपना भविष्य ऐसे बनाना जैसे तुम पवित्र जोड़ी थी. ಬಾಬಾ ತಿಳಿಸಿದರೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಕಮಲ ಪುಷ್ಪ ಸಮಾನ ಇರಿ, ತಮ್ಮ ಭವಿಷ್ಯ ಈ ರೀತಿ ಮಾಡಿಕೊಳ್ಳಿ ಯಾವ ರೀತಿ ನೀವು ಪವಿತ್ರ ಜೋಡಿ ಆಗಿದೆ. अरे एक आत्मा भिन्न नाम रूप लेकर पाठ बजाती आई है, अभी तुम्हारा ये है अंतिम पाठ. ಪ್ರತಿಯೊಂದು ಆತ್ಮ ಭಿನ್ನ ನಾಮ ರೂಪವನ್ನ ಪಡೆದು ಪಾತ್ರವನ್ನ ಅಭಿನಯ ಮಾಡ್ತಿದೆ, ಈಗ ನಿಮ್ಮದು ಇದು ಅಂತಿಮ ಪಾಠ ಆಗಿದೆ. पवित्रता के लिए बहुत मांगते हैं कि क्या करे, कैसे कंपेनियन होकर रहे. कंपेनियन होकर रहने का अर्थ क्या है? विलायत में बहुत बूढ़े होते हैं तो फिर कंपेनियन रखने के लिए शादी कर लेते, संभालने के. ಪವಿತ್ರತೆಗೋಸ್ಕರ ಬಹಳಷ್ಟು ತಬ್ಬಿಬ್ಬಲಾಗ್ತಿರ್ತಾರೆ. ಏನ್ ಮಾಡೋದು, ಯಾವ ರೀತಿ ಜೊತೆಗಾರರನ್ನ ಮಾಡ್ಕೊಳ್ಳೋದು, ಜೊತೆಗಾರರಾಗಿ ಇರುವ ಅರ್ಥ ಏನು? ವಿದೇಶದಲ್ಲಿ ಯಾವಾಗ ಬಹಳ ವೃದ್ಧರಾಗ್ಬಿಡ್ತಾರೆ ಆವಾಗ ಜೊತೆಗೋಸ್ಕರ ಮದುವೆಯನ್ನ ಮಾಡ್ಕೊಂತಾರೆ, ಸಂಭಾಲನೆಗೋಸ್ಕರ. ऐसे बहुत है जो ब्रह्मचारी हो रहना पसंद करते हैं. ಆ ರೀತಿ ಬಹಳಷ್ಟು ಜನ ಇದ್ದಾರೆ, ಬ್ರಹ್ಮಚಾರಿಯಾಗಿ ಇರೋದಕ್ಕೆ ಇಷ್ಟಪಡ್ತಾರೆ. सन्यासियों की तो बात अलग है, गृहस्थ में रहने वाले भी बहुत होते,
जो शादी करना पसंद नहीं करते. ಸನ್ಯಾಸಿಗಳ ಮಾತೇ ಬೇರೆಯಾಗಿದೆ. ಆದರೂ ಗೃಹಸ್ಥ ವ್ಯವಹಾರದಲ್ಲಿ ಆ ರೀತಿ ಬಹಳಷ್ಟು ಜನ ಇದ್ದಾರೆ, ಮದುವೆ ಮಾಡಿಕೊಳ್ಳೋದು ಇಷ್ಟಪಡೋದಿಲ್ಲ. शादी करना फिर बाल बच्चे आदि संभालना, ऐसे जाल फसाते ही क्यों जो खुद ही फंस पड़ते. ಮದುವೆ ಮಾಡಿಕೊಂಡು ಮಕ್ಕಳನ್ನೆಲ್ಲ ಸಂಭಾಲನೆ ಮಾಡ್ತಾ ಆ ರೀತಿ ಬಲೆಯನ್ನ ಏನು ಕರಡಿಸ್ತೀರಾ, ಸ್ವಯಂ ಸಿಕ್ಕಾಕೊಳ್ಳೋ ರೀತಿ. ऐसे बहुत यहाँ भी आते 40 साल हो गए ब्रह्मचारी रहते, इसके बाद क्या शादी करेंगे. ಆ ರೀತಿ ಇಲ್ಲೂ ಸಹ ಬಹಳಷ್ಟು ಜನ ಬರ್ತಾರೆ. 40 ವರ್ಷ ಆಗೋಗಿರುತ್ತೆ, ಬ್ರಹ್ಮಚಾರಿಯಾಗಿ ಇರ್ತಾರೆ. ಇದರ ಬದಲು ಏನ್ ಮದುವೆ ಮಾಡ್ಕೊಳ್ಳೋದು. ಸ್ವತಂತ್ರ रहना पसंद करते तो बाप उनको देख खुश होते. ಸ್ವತಂತ್ರವಾಗಿರೋದು ಇಷ್ಟಪಡ್ತಾರೆ, ಅಂತವರನ್ನ ತಂದೆ ನೋಡಿ ಖುಷಿ ಆಗ್ತಾರೆ. ये तो है ही बंधन मुक्त, बाकी ये शरीर का बंधन, उसमें देह सहित सबको बोलना है, सिर्फ एक बाबा को याद कर. ಇದಾಗಿದೆ ಬಂಧನ ಮುಕ್ತ, ಬಾಕಿ ದೇಹದ ಬಂಧನ. ಇದಕ್ಕೋಸ್ಕರ ದೇಹ ಸಹಿತ ಎಲ್ಲವನ್ನ ಮರೆತು ಒಬ್ಬ ತಂದೆಯನ್ನ ನೆನಪು ಮಾಡಬೇಕಾಗಿದೆ. कोई भी देहदारी क्राइस्ट आदि को याद नहीं करना, निराकार तो देहदारी है नहीं. ಯಾರೇ ದೇಹದಾರಿ, ಕ್ರೈಸ್ಟ್ ಯಾರನ್ನೂ ನೆನಪು ಮಾಡುವ ಅವಶ್ಯಕತೆ ಇಲ್ಲ. ನಿರಾಕಾರ ತಂದೆ ಬಿಟ್ಟು ಎಲ್ಲರೂ ದೇಹದಾರಿ ಅಲ್ವಾ. ಶಿವನಿಗೆ ದೇಹನೇ ಇಲ್ವಲ್ಲ. उनका नाम शिव है, शिव के मंदिर में भी है, आत्मा को पाठ मिला है 84 जन्म. ಅವರ ಹೆಸರು ಶಿವ, ಶಿವನ ಮಂದಿರನೂ ಇದೆ ಅಲ್ಲ. ಆತ್ಮಕ್ಕೆ ಪಾತ್ರ ಸಿಕ್ಕಿದೆ 84 ಜನ್ಮದ್ದು. ये अविनाशी ड्रामा है, इसमें कुछ भी बदली नहीं हो सकता. ಇದು ಅವಿನಾಶಿ ಡ್ರಾಮಾ ಆಗಿದೆ, ಇದರಲ್ಲಿ ಏನು ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಇಲ್ಲ. तुम जानते हो पहले पहले हमारा धर्म कर्म जो श्रेष्ठता अभी भ्रष्ट बन गया. ನೀವು ತಿಳ್ಕೊಂಡಿದ್ದೀರ, ಮೊಟ್ಟ ಮೊದಲು ನಮ್ಮ ಧರ್ಮ ಕರ್ಮ ಏನು ಶ್ರೇಷ್ಠ ಆಗಿತ್ತು, ಈಗ ಅದು ಭ್ರಷ್ಟ ಆಗ್ಬಿಟ್ಟಿದೆ. ऐसे नहीं, देवता धर्म ही कलास है, गाते भी है देवताई सर्वगुण संपन्न. ಆ ರೀತಿನೂ ಅಲ್ಲ, ದೇವತಾ ಧರ್ಮನೇ ಸಮಾಪ್ತಿ ಆಗ್ಬಿಟ್ಟಿದೆ. ಗಾಯನ ಏನು ಇದೆ, ದೇವತೆಗಳು ಸರ್ವಗುಣ ಸಂಪನ್ನರಾಗಿದ್ರು. लक्ष्मी नारायण दोनों पवित्रते प्रवृत्ति मार्गता, अभी अपवित्र प्रवृत्ति मार्ग. ಲಕ್ಷ್ಮೀ ನಾರಾಯಣ ಇಬ್ಬರೂ ಪವಿತ್ರರಾಗಿದ್ದರು, ಪವಿತ್ರತೆಯ ಪ್ರವೃತ್ತಿ ಮಾರ್ಗ ಆಗಿದೆ. ಈಗಂತೂ ಅಪವಿತ್ರ ಪ್ರವೃತ್ತಿ ಮಾರ್ಗ ಆಗಿದೆ ಅಲ್ಲ. 84 ಜನ್ಮೋं में भिन्न भिन्न नाम रूप बदलता आया. 84 ಜನ್ಮದಲ್ಲಿ ಭಿನ್ನ ಭಿನ್ನವಾದ ನಾಮರೂಪ ಪರಿವರ್ತನೆ ಆಗ್ತಾ ಬಂದಿದೆ. बाबा ने बताया, मीठे मीठे बच्चों, तुम अपने जन्मों को नहीं जानते हो, मैं तुमको 84 की कहानी सुनाता. ಬಾಬಾ ತಿಳಿಸಿದರೆ, ಮಧುರಾತಿ ಮಧುರ ಮಕ್ಕಳೇ, ತಮಗೆ ತಮ್ಮ ಜನ್ಮಗಳ ಬಗ್ಗೆ ಗೊತ್ತಿಲ್ಲ, ನಾನು ನಿಮಗೆ ನಿಮ್ಮ 84 ಜನ್ಮದ ಕಥೆಯನ್ನ ತಿಳಿಸ್ತೀನಿ. तो जरूर पहले जन्म से लेकर समझाना पड़े. तुम पवित्रते अविकारी बने हो तो देवता के आगे जाकर माता टेकते हो. ಅಂದ ಮೇಲೆ ಮೊದಲನೇ ಜನ್ಮದಿಂದ ತಿಳಿಸೋದಕ್ಕೆ ಆರಂಭ ಮಾಡಬೇಕಾಗತ್ತಲ್ಲ. ತಾವೇ ಪವಿತ್ರರಾಗಿದ್ರಿ, ಈಗ ವಿಕಾರಿಯಾಗಿದ್ದೀರಾ, ಅದಕ್ಕೆ ದೇವತೆಗಳ ಮುಂದೆ ಹೋಗಿ ತಲೆ ಬಗ್ಗಿಸ್ತೀರಾ. क्रिश्चियन लोग क्राइस्ट के आगे, बौद्धी लोग बुद्ध के आगे, सिख लोग गुरु नानक के दरबार के आगे जाकर माथा टेकते. इससे मालूम पड़ जाता ये किस धर्म पंथ के हैं. ಕ್ರಿಶ್ಚಿಯನ್ಸು ಕ್ರೈಸ್ತನ ಮುಂದೆ, ಬೌದ್ಧರು ಬುದ್ಧನ ಮುಂದೆ, ಸಿಖ್ ಧರ್ಮದವರು ಗುರು ನಾನಕಿನ ದರ್ಬಾರಿನ ಮುಂದೆ ಹೋಗಿ ತಲೆ ಬಗ್ಗಿಸಿ ಕೈ ಜೋಡಿಸ್ತಾರೆ. ಇದರಿಂದ ಗೊತ್ತಾಗತ್ತೆ ಇವರು ಯಾವ ಪಂಥದವರು.
तुम्हारे लिए तो कह देते ये हिंदू है, आदि सनातन देवी देवता धर्म कहाँ गया, ये किसको पता नहीं, ಪ್ರಾಯಲೋಕ हो गए. ತಮಗೋಸ್ಕರ ಅಂತಿರ್ತಾರೆ ಇವರು ಹಿಂದೂಗಳು. ಆದಿ ಸನಾತನ ದೇವಿ ದೇವತಾ ಧರ್ಮ ಎಲ್ಲೋಯ್ತು, ಯಾರಿಗೂ ಗೊತ್ತಿಲ್ಲ, ಪ್ರಾಯಲೋಪ ಆಗೋಯ್ತಲ್ಲ. भारत में चित्र तो अता बनाए हैं, मनुष्यों की भी अनेक मते हैं, ಶಿವ ಬಾಬಾ के लिए भी अनेक नाम रख दी. ಭಾರತದಲ್ಲಿ ಅನಂತವಾದ ಚಿತ್ರಗಳಿವೆ, ಮನುಷ್ಯರಿಗೂ ಅನೇಕ ಮತ ಇದೆ, ಶಿವ ಬಾಬಾ ಗನಿಗೂ ಅನೇಕ ಹೆಸರುಗಳಿದೆಯಲ್ಲ. असल में उनका एक ही नाम शिव है, ऐसे भी नहीं उसने पुनर्जन्म लिया तब नाम फिरते जाते हैं नहीं. ನಿಜವಾಗಿ ಅವರಿಗೆ ಒಂದೇ ಹೆಸರು ಶಿವ ಅಂತಿದೆ. ಆ ರೀತಿ ಅಲ್ಲ, ಅವರು ಪುನರ್ಜನ್ಮವನ್ನ ಪಡೆದ್ರು ಅದಕ್ಕೆ ಹೆಸರು ಬದಲಾವಣೆ ಆಗತ್ತೆ ಅಂತ, ಆ ರೀತಿನೂ ಅಲ್ಲ. मनुष्यों की अनेक मते हैं तो अनेक नाम रख दिए हैं. श्री नारायण द्वारे में जाओ तो वहां भी बैठो तो वही लक्ष्मी नारायण, जगन्नाथ के मंदिर में भी मूर्ति वही है, नाम भिन्न भिन्न रख दी. ಮನುಷ್ಯರ ಅನೇಕ ಮತ ಆಗಿದೆ, ಆದ ಕಾರಣ ಅನೇಕ ಹೆಸರುಗಳನ್ನ ಇಟ್ಟಿವೆ. ಶ್ರೀನಾಥನ ದ್ವಾರದಲ್ಲಿ ಹೋಗಿ ಅಲ್ಲೂ ಸಹ ಕುತ್ಕೊಂಡಿರಿ, ಅಲ್ಲಿ ಲಕ್ಷ್ಮೀ ನಾರಾಯಣ, ಜಗನ್ನಾಥನ ಮಂದಿರದಲ್ಲಿ ಮೂರ್ತಿನೂ ಅದೇ ಇದೆ, ಹೆಸರು ಬೇರೆ ಬೇರೆ ಇಟ್ಟಿದಾರಲ್ಲ. जब तुम सूर्यवंशी थे तो पूजा आदि नहीं करते थे, तुम सारे विश्व पर राज्य करते थे, सुखी थे. ಯಾವಾಗ ನೀವು ಸೂರ್ಯವಂಶಿ ಆಗಿದ್ರಿ ಆಗ ಪೂಜೆ ಎಲ್ಲ ಮಾಡ್ತಿರ್ಲಿಲ್ಲ, ತಾವು ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡ್ತಿದ್ರಿ, ಸುಖವಾಗಿದ್ರಿ. ಶ್ರೀಮತ್ पर श्रेष्ठ राज्य स्थापन किया था, उसको कहा जाता सुखधाम. ಶ್ರೀಮತದ ಮೇಲೆ ಶ್ರೇಷ್ಠ ರಾಜ್ಯವನ್ನ ಸ್ಥಾಪನೆ ಮಾಡಿದ್ರಿ, ಅದಕ್ಕೆ ತಿಳಿಸಲಾಗುತ್ತೆ ಸುಖಧಾಮ. और कोई ऐसे नहीं कहेंगे हमको बाप पढ़ाते हैं मनुष्य से देवता बनाते. ಈ ರೀತಿ ಯಾರೂ ಹೇಳೋದಿಲ್ಲ, ನಮಗೆ ತಂದೆನೇ ಓದಿಸ್ತಿದ್ದಾರೆ, ಮನುಷ್ಯನಿಂದ ದೇವತೆಯಾಗಿ ಮಾಡ್ತಿದ್ದಾರೆ. निशानी भी है जरूर उन्हों का ही राज्य था, वहां किले आदि होते नहीं, किले आदि बनाते हैं ಸೇಫ್ಟಿ ಗೆ. ಚಿಹ್ನೆಗಳು ಇದೆ, ಅವರ ರಾಜ್ಯದಲ್ಲಿ ಯಾವುದೇ ಪ್ರಕಾರದ ಕೋಟೆಗಳು ಇರಲಿಲ್ಲ. ಕೋಟೆ ಏನಕ್ಕೆ ಮಾಡ್ತಾರೆ, ರಕ್ಷಣೆಗೋಸ್ಕರ ಅಲ್ಲ. इन देवताओं के राज्य में किले आदि थे नहीं, दूसरा कोई चढ़ाई करने वाला होता ही नहीं. ಈ ದೇವತೆಗಳ ರಾಜ್ಯದಲ್ಲಿ ಕೋಟೆ ಎಲ್ಲ ಇರೋದೇ ಇಲ್ಲ, ಬೇರೆ ಯಾರೂ ಸಹ ದಂಡೆತ್ತಿ ಬರೋರು ಇರೋದಿಲ್ಲ. अभी तुम जानते हो हम उसी देवी देवता धर्म में ट्रांसफर हो रहे हैं, उसके लिए तुम राज्यों की पढ़ाई पढ़ रहे हो, राजाई पानी है. ಈಗ ತಮಗೆ ಅರಿವಾಗ್ತಿದೆ, ನಾವು ಅದೇ ದೇವಿ ದೇವತಾ ಧರ್ಮದಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇದ್ದೀವಿ, ಅದಕ್ಕೋಸ್ಕರ ನಾವು ರಾಜಯೋಗದ ವಿದ್ಯೆಯನ್ನು ಓದ್ತಿದ್ದೀವಿ, ರಾಜ್ಯದ ಪದವಿಯನ್ನು ಪಡೆಯಕ್ಕೋಸ್ಕರ. भगवान वाज मैं तुमको राजाओं का राजा बनाता हूं, अभी तो कोई राजा रानी है नहीं. ಭಗವಂತನ ಮಹಾವಾಕ್ಯ, ನಾನು ತಮ್ಮನ್ನ ರಾಜರಿಗೂ ರಾಜನಾಗಿ ಮಾಡ್ತೀನಿ, ಈಗಂತೂ ಯಾರು ರಾಜ ರಾಣಿ ಇಲ್ವಲ್ಲ. कितने लड़ते झगड़ते आदि होते रहते, ये है कलयुग ಐರನ್ ಏಜ್ ವರ್ಲ್ಡ್. ಎಷ್ಟೊಂದು ಜಗಳ ಕಲಹ ಎಲ್ಲ ನಡೀತಾ ಇರುತ್ತೆ, ಇದಾಗಿದೆ ಕಲಿಯುಗ, ಕಬ್ಬಿಣದ ಪ್ರಪಂಚ. तुम गोल्डन एज में थे, अभी फिर तुम पुरुषोत्तम संगम पर खड़े हो. ತಾವು ಚಿನ್ನದ ಪ್ರಪಂಚದಲ್ಲಿದ್ದೀರಾ, ಇದ್ರಿ, ಈಗ ಮತ್ತೆ ಪುರುಷೋತ್ತಮ ಸಂಗಮದಲ್ಲಿ ನಿಂತಿದ್ದೀರಾ. बाप तुमको पहले नंबर में ले जाने आए, सबका कल्याण करते. तुम जानते हो हमारा भी कल्याण होता है, पहले पहले हम जरूर सत्युग में आए. ಬಾಬಾ ನಿಮಗೆ ಮೊಟ್ಟ ಮೊದಲನೇ ನಂಬರ್ ಅಲ್ಲಿ ಕರ್ಕೊಂಡು ಹೋಗೋದಕ್ಕೋಸ್ಕರ ಎಲ್ಲರ ಕಲ್ಯಾಣವನ್ನ ಮಾಡ್ತಿದ್ದಾರೆ. ತಮಗಂತೂ ಗೊತ್ತಿದೆ ನಮ್ಮ ಕಲ್ಯಾಣ ಆಗ್ತಾ ಇದೆ, ಮೊಟ್ಟ ಮೊದಲು ನಾವೇ ಖಂಡಿತವಾಗಿ ಸತ್ಯುಗದಲ್ಲಿ ಹೋಗ್ತೀವಿ.
बाकी जो जो धर्म है ये सब शांति धाम में चले जाएंगे। बाप कहते सबको पवित्र भी बनना है। ಬಾಕಿ ಯಾರೆಲ್ಲ ಧರ್ಮದವರಿದ್ದಾರೆ ಅವರೆಲ್ಲ ಶಾಂತಿಧಾಮಕ್ಕೆ ಹೋಗ್ತಾರೆ. ಬಾಬಾ ತಿಳಿಸಿದರೆ ಎಲ್ಲರೂ ಪವಿತ್ರರಾಗಬೇಕಲ್ಲ. तुम हो ही पवित्र देश के रहने वाले जिसको निर्वाण धाम कहा जाता। वाणी से परे सिर्फ अशरीरी आत्माएं रहते. ನೀವಿರೋದೇ ಪವಿತ್ರವಾದ ದೇಶದಲ್ಲಿ, ಅದಕ್ಕೆ ನಿರ್ವಾಣ ಧಾಮ ಅಂತಾರೆ. ವಾಣಿ ಅಂದ್ರೆ ಶಬ್ದದಿಂದ ಅಶರೀರಿ ಆತ್ಮಗಳಾಗಿ ಹೋಗ್ತೀರಲ್ಲ. बाप तुमको वाणी से परे ले जाते, ऐसा तो कोई कह ना सके कि हम तुमको निर्वाण धाम शांति धाम में ले जाता. ಬಾಬಾ ತಮ್ಮನ್ನ ಶಬ್ದದಿಂದ ಅತೀತವಾಗಿ ಕರ್ಕೊಂಡು ಹೋಗ್ತಾರೆ. ಈ ರೀತಿ ಎಂದು ಹೇಳಕ್ ಸಾಧ್ಯ ಇಲ್ಲ, ನಾನು ನಿಮ್ಮನ್ನ ನಿರ್ವಾಣ ಧಾಮ ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ತೀನಿ. वो तो कहते हैं हम ब्रह्म में लीन हो जाएंगे. तुम बच्चे जानते हो अभी ये तमो प्रधान दुनिया है, इसमें तुमको स्वाद नहीं आएगा. ಅವರಂತೂ ಅಂತಿರ್ತಾರೆ ನಾವು ಬ್ರಹ್ಮನಲ್ಲಿ ಹೋಗಿ ಲೀನನಾಗ್ಬಿಡ್ತೀವಿ ಅಂತ. ತಮ್ಮ ಮಕ್ಕಳಿಗೆ ಗೊತ್ತಿದೆ ನಾವು ತಮೋ ಪ್ರಧಾನ ಪ್ರಪಂಚದಲ್ಲಿದ್ದೀವಿ, ಇದರಲ್ಲಿ ಎಂಥದೇ ಸ್ವಾದ ಇಲ್ವಲ್ಲ. इसलिए नई दुनिया की स्थापना और पुरानी दुनिया का विनाश करने के लिए भगवान को यहाँ आना पड़ता है. ಅದಕ್ಕೋಸ್ಕರ ಇಲ್ಲಿ ಹೊಸ ಪ್ರಪಂಚದ ಸ್ಥಾಪನೆ ಮತ್ತೆ ಹಳೆ ಪ್ರಪಂಚದ ವಿನಾಶವನ್ನ ಮಾಡಕ್ಕೋಸ್ಕರ ಭಗವಂತನಿಗೆ ಇಲ್ಲಿ ಬರಬೇಕಾಗತ್ತೆ. शिव जयंती में यहाँ मनाते तो क्या आकर करते कोई बताए. ಶಿವ ಜಯಂತಿನೂ ಇಲ್ಲೇ ಬಂದು ಆಚರಣೆ ಮಾಡ್ತಾರೆ ಅಂದಮೇಲೆ ಯಾರಾದರೂ ತಿಳಿಸಿ, ಅವರು ಬಂದು ಏನ್ ಮಾಡ್ತಾರೆ. जयंती मनाते तो जरूर आते हैं ना, रथ पर विराजमान होते हैं ना. ಜಯಂತಿಯನ್ನ ಆಚರಣೆ ಮಾಡ್ತಿದ್ದಾರೆ ಅಂದ್ರೆ ಅವರು ಬರ್ತಾರಲ್ಲ, ರಥದ ಮೇಲೆ ಉಪಸ್ಥಿತರಾಗಿರ್ತಾರಲ್ಲ. उन्होंने फिर ये घोड़े गाड़ी का रथ दिखाया. बाबा बैठ बताते हैं मैं किस रथ पर सवार होता हूं. ಅವರಂತೂ ಕುದುರೆ ಗಾಡಿಯ ರಥವನ್ನ ತೋರಿಸಿದ್ದಾರೆ. ಬಾಬಾ ಕುತ್ಕೊಂಡು ತಿಳಿಸ್ತಾರೆ ನಾನು ಯಾವ ರಥದಲ್ಲಿ ಉಪಸ್ಥಿತನಾಗ್ತೇನೆ. बच्चों को बताता हूं ये ज्ञान फिर प्रायलोप हो जाता है. ಮಕ್ಕಳಿಗೆ ತಿಳಿಸ್ತೀನಿ ಈ ಜ್ಞಾನ ನಂತರ ಪ್ರಾಯಲೋಪ ಆಗುತ್ತೆ. इसके 84 जन्मों के अंत में बाबा को आना पड़ता, ये ज्ञान कोई दे ना सके. ಇವರ 84ನೇ ಜನ್ಮದ ಅಂತ್ಯದಲ್ಲಿ ಬಾಬನಿಗೆ ಬರಬೇಕಾಗತ್ತೆ. ಈ ಜ್ಞಾನ ಯಾರು ಕೊಡೋದಕ್ಕೆ ಸಾಧ್ಯ. ज्ञान है दिन, भक्ति है रात, नीचे उतरते ही रहते. ಜ್ಞಾನ ಆಗಿದೆ ದಿನ, ಭಕ್ತಿ ಆಗಿದೆ ರಾತ್ರಿ, ಕೆಳಗಡೆ ಇಳಿತಾ ಹೋಗ್ತಾರೆ. भक्ति का कितना शो है, कितने कुंभ के मेले फलाने मेले लगाते रहते, ऐसे कोई भी नहीं कहता अभी तुमको पवित्र बनकर नई दुनिया में जाना है. बाबा ही बताते अभी संगम. ಭಕ್ತಿಯಲ್ಲಿ ಎಷ್ಟೆಲ್ಲ ಫ್ಯಾಷನ್ ಇದೆ ಅಲ್ಲ, ಎಷ್ಟೊಂದು ಕುಂಭಮೇಳ ಮತ್ತೆ ಜಾತ್ರೆಗಳನ್ನ ಮಾಡ್ತಾ ಇರ್ತಾರೆ. ಎಂದು ಯಾರು ಈ ರೀತಿ ತಿಳಿಸೋದಿಲ್ಲ ಈಗ ತಮಗೆ ಪವಿತ್ರರಾಗಿ ಹೊಸ ಪ್ರಪಂಚಕ್ಕೆ ಹೋಗ್ಬೇಕು ಅಂತ. ಬಾಬನೇ ತಿಳಿಸ್ತಾರೆ ಈಗ ಸಂಗಮ ಯುಗ ಆಗಿದೆ ಅಲ್ಲ. तुमको पढ़ाई में वही मिलती जो कल्प पहले मिली थी, मनुष्य से देवता बने थे. ನಿಮ್ಗೆ ವಿದ್ಯೆನೂ ಅದೇ ಸಿಗತ್ತೆ, ಕಲ್ಪದ ಹಿಂದೆ ಏನು ಸಿಕ್ಕಿತ್ತು ಅದೇ ಸಿಗತ್ತೆ. ಮನುಷ್ಯನಿಂದ ದೇವತೆ ಆಗಿದ್ರಲ್ಲ. गायन भी है मनुष्य से देवता किए जरूर बाबा ही बनाएंगे ना. तुम जानते हो हम अपवित्र गृहस्थ धर्म के थे, आप बाप आकर फिर पवित्र प्रवृत्ति मार्ग का बनाते. ಗಾಯನನು ಇದೆ ಮನುಷ್ಯರಿಂದ ದೇವತೆ ಮಾಡಿದ್ರು ಅಂತ. ಖಂಡಿತವಾಗಿ ಬಾಬೂರೇ ಮಾಡಿರಬಹುದಲ್ಲ. ತಮಗೆ ಗೊತ್ತಿದೆ ನಾವು ಅಪವಿತ್ರ ಗೃಹಸ್ಥ ಧರ್ಮದವರಾಗಿದ್ವಿ, ಈಗ ಬಾಬಾ ಬಂದು ನಂತರ ಪವಿತ್ರ ಪ್ರವೃತ್ತಿ ಮಾರ್ಗವನ್ನ ತಯಾರು ಮಾಡ್ತಿದ್ದಾರೆ. तो
बहुत ऊंच पद पाते हो, ऊंचते ऊंच बाप कितना ऊंच बनाते. ತಾವು ಬಹಳ ಉನ್ನತವಾದ ಪದವಿಯನ್ನು ಪಡಿತೀರಾ. ಶ್ರೇಷ್ಠಕ್ಕಿಂತ ಶ್ರೇಷ್ಠವಾದ ತಂದೆ ಎಷ್ಟು ಶ್ರೇಷ್ಠರಾಗಿ ಮಾಡ್ತಾರೆ. बाबा की है श्री श्री अर्थात श्रेष्ठते श्रेष्ठ मत हम श्रेष्ठ बनते हैं. ತಂದೆದಾಗಿದೆ ಶ್ರೀ ಶ್ರೀ ಅಂದರೆ ಶ್ರೇಷ್ಠಕ್ಕಿಂತ ಶ್ರೇಷ್ಠವಾದ ಮತ, ನಾವು ಶ್ರೇಷ್ಠ ಆಗ್ತೀವಿ. श्री श्री के अर्थ का किसको पता नहीं. एक शिव बाबा का ही ये टाइटल है, परंतु वह फिर अपने को श्री श्री कह देते. ಶ್ರೀ ಶ್ರೀ ಅರ್ಥ ಯಾರಿಗೂ ಗೊತ್ತ. ಒಬ್ಬ ಶಿವ ಬಾಬುರ್ಗೋಸ್ಕರ ಈ ಟೈಟಲ್ ಆಗಿದೆ. ನಂತರ ಅವರು ತಮ್ಮ ಮೇಲೆ ಶ್ರೀ ಶ್ರೀ ಅಂತ ಇಟ್ಕೊಂಡ್ಬಿಡ್ತಾರೆ. माला फेरी जाती, माला है 108 की. उन्होंने 16,108 की बनाई. उनमें 8 तो आने ही हैं, 4 जोड़ी एक बार. ಮಾಲೆಯನ್ನ ಸ್ಮೃತಿ ಮಾಡ್ತಾ ಇರ್ತಾರೆ. ಮಾಲೆಯಾಗಿದೆ 108. ಅವರಂತೂ 16,108 ಮಾಡಿಬಿಡ್ತಾರೆ. ಅದರಲ್ಲಿ 8 ಬರುತ್ತಲ್ಲ, 4 ಜೋಡಿ, ನಂತರ ಒಬ್ಬ ತಂದೆ. 8 रत्न और 9वां में हूँ उसको रत्न कहते हैं. 8 ರತ್ನಗಳು, 9ನೇದು ನಾನು, ಅದಕ್ಕೆ ರತ್ನ ಅಂತಾರೆ. उनको ऐसा बनाने वाला बाबा है, तुम बाप द्वारा पारस बुद्धि बनते. ಅವರನ್ನ ಈ ರೀತಿ ಮಾಡೋರು ತಂದೆ ಆಗಿದ್ದೀರಿ, ನೀವು ತಂದೆಯ ಮುಖಾಂತರ ಪಾರಸ್ ಬುದ್ಧಿ ಆಗ್ತೀರಾ. रंगून में एक तालाब है, कहते हैं उसमें स्नान करने से परिया बन जाते हैं. वास्तव में ये है ज्ञान स्नान, जिससे तुम देवता बन जाते हो. ರಂಗೂನಲ್ಲಿ ಒಂದು ಕೊಳ ಇದೆ ಅಂತಿರ್ತಾರೆ. ಅಲ್ಲಿ ಸ್ನಾನ ಮಾಡಿದಾಗ ಎಲ್ಲನೂ ಏಂಜಲ್ ಫರಿಷ್ಠ ಆಗ್ಬಿಡ್ತಾರೆ ಅಂತ. ವಾಸ್ತವದಲ್ಲಿ ಇದಾಗಿದೆ ಜ್ಞಾನ ಸ್ನಾನ. ಇದರಿಂದ ತಾವು ದೇವತೆ ಆಗ್ತಿರಲ್ಲ. बाकी वो सब है भक्ति मार्ग की बातें, वो तो कभी हो नहीं सकता कि पानी में स्नान करने से परी बन जाए. ಮಿಕ್ಕಿದ್ದು ಅದೆಲ್ಲ ಭಕ್ತಿ ಮಾರ್ಗದ ಮಾತುಗಳು. ಅವೇನು ಎಂದೂ ಆಗೋದಕ್ಕೆ ಸಾಧ್ಯ ಇಲ್ಲ. ನೀರಿನಲ್ಲಿ ಸ್ನಾನ ಮಾಡ ಮಾತ್ರಕ್ಕೆ ಯಾರು ಪರಿ ಅಂದ್ರೆ ಏಂಜಲ್ ಆಗಕ್ಕೆ ಸಾಧ್ಯ ಇಲ್ಲ. ये सब भक्ति मार्ग है, क्या क्या बातें बना दिया कुछ भी समझते नहीं. ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ. ಏನೆಲ್ಲ ಮಾತುಗಳನ್ನ ಮಾಡಿಬಿಟ್ಟಿದ್ದಾರೆ, ಏನು ಅರ್ಥ ಆಗಲ್ಲ. अभी तुम समझते हो तुम्हारा ही यादगार दिलवाड़ा गुरु शिखर आदि कड़ा. बाप बहुत ऊंच रहते हैं. ಈಗ ನೀವು ಅರ್ಥ ಮಾಡ್ಕೊಂತೀರಾ, ನಿಮ್ಮ ನೆನಪಾರ್ಥ ದಿಲ್ವಾಡ ಮಂದಿರ, ಗುರು ಶಿಖರ ಇದೆಲ್ಲ ನಿಂತಿದೆ. ಬಾಬಾ ಬಹಳ ಉನ್ನತವಾಗಿ ಇದಾರಲ್ಲ. तुम जानते हो बाप और हम आत्माएं यहाँ निवास करते, ये है मूल वतन. सूक्ष्म वतन तो केवल साक्षात्कार ಮಾತ್ರ है. ತಮಗೆ ಗೊತ್ತಿದೆ ಬಾಬಾ ಮತ್ತು ನಾವು ಆತ್ಮಗಳು ಅಲ್ಲಿ ನಿವಾಸ ಮಾಡ್ತೀವಿ. ಅದಾಗಿದೆ ಮೂಲ ವತನ. ಸೂಕ್ಷ್ಮ ವತನ ಕೇವಲ ಸಾಕ್ಷಾತ್ಕಾರ ಮಾತ್ರ ಆಗುತ್ತೆ. वो कोई दुनिया नहीं, सूक्ष्म वतन मूल वतन के लिए ये नहीं कहेंगे वर्ल्ड हिस्ट्री रिपीट है. वर्ल्ड तो एक ही. ಸೂಕ್ಷ್ಮ ವತನ ಏನು ಪ್ರಪಂಚ ಅಲ್ಲ. ಸೂಕ್ಷ್ಮ ವತನ ಮತ್ತೆ ಮೂಲ ವತನಕ್ಕೋಸ್ಕರ ಎಂದೂ ಈ ರೀತಿ ಹೇಳಲ್ಲ ಪ್ರಪಂಚದ ಚರಿತ್ರೆ ಪುನರಾವರ್ತನೆ ಅಂತ. ಪ್ರಪಂಚ ಅಂತೂ ಒಂದೇ ಆಗಿದೆಯಲ್ಲ. इस वर्ल्ड की हिस्ट्री रिपीट कहा जाता है. मनुष्य कहते वर्ल्ड में पीस हो, ये नहीं जानते आत्मा का स्वधर्म ही शांत है. ಈ ಪ್ರಪಂಚದ ಚರಿತ್ರೆ ಪುನರಾವರ್ತನೆ ಅಂತ ಹೇಳಲಾಗುತ್ತೆ. ಮನುಷ್ಯ ಅಂತಾರೆ ಪ್ರಪಂಚದಲ್ಲಿ ಶಾಂತಿ ಇರಲಿ ಅಂತ. ಇದು ಅವರಿಗೆ ಗೊತ್ತಿಲ್ಲ, ಆತ್ಮದ ಸ್ವಧರ್ಮನೇ ಶಾಂತಿಯಾಗಿದೆ. बाकी जंगल में थोड़े ही शांति मिल सकता, तुम बच्चों को सुख और सबको शांति मिल जाती. ಕಾಡಿನಲ್ಲಿ ಏನಾದರೂ ಶಾಂತಿ ಸಿಗತ್ತೇನು? ಈಗ ನಿಮ್ಮ ಮಕ್ಕಳಿಗೆ ಸುಖ, ಎಲ್ಲರಿಗೂ ಶಾಂತಿ ಸಿಗತ್ತೆ. जो भी आते पहले शांति धाम में जाकर सुख धाम में.
ಯಾರೆಲ್ಲ ಬರ್ತಾರೆ ಮೊಟ್ಟ ಮೊದಲು ಶಾಂತಿಧಾಮಕ್ಕೆ ಹೋಗಿ ನಂತರ ಸುಖಧಾಮದಲ್ಲಿ ಬರ್ತಾರೆ. कई कहते हैं हम ज्ञान नहीं ले पिछाड़ी में आएंगे तो बाकी इतना समय मुक्ति में रहेंगे. ये तो अच्छा है बहुत समय मुक्ति में रहे. ಕೆಲವರಂತಾರೆ ನಾವು ಜ್ಞಾನವನ್ನ ಪಡಿತಿಲ್ಲ, ನಾವು ಅಂತ್ಯದಲ್ಲಿ ಬರ್ತೀವಿ, ಬಾಕಿ ಅಷ್ಟೊಂದು ಸಮಯ ಅವರು ಮುಕ್ತಿಯಲ್ಲಿ ಇರ್ತಾರಲ್ಲ. ಇದು ಸಹ ಒಳ್ಳೆಯದೇ, ಬಹಳ ಸಮಯ ಮುಕ್ತಿಯಲ್ಲಿ ಇರ್ತಾರಲ್ಲ. यहाँ करके एक दो जन्म पद पाएंगे ये क्या हुआ, जैसे मच्छर निकलते और मर जाते. ಇಲ್ಲಿ ಬಂದು ಒಂದೆರಡು ಜನ್ಮ ಪಡೆದು ಪದವಿಯನ್ನ ಪಡೀತಾರೆ. ಇದೇನು, ಯಾವ ರೀತಿ ಸೊಳ್ಳೆ ಬಂತು ಸತ್ತೋಯ್ತು ಆ ರೀತಿ. तो एक जन्म में यहाँ क्या सुख रखा, वह तो कोई काम का नहीं रहा जैसे कि पार्टी. ಒಂದು ಜನ್ಮದಲ್ಲಿ ಏನು ಸುಖ ಇರುತ್ತೆ, ಅದೇನು ಕೆಲಸಕ್ಕೆ ಬರಲ್ಲ. ಯಾವ ರೀತಿ ಪಾತ್ರನೇ ಅಭಿನಯ ಮಾಡಿಲ್ವೇನೋ ಆ ರೀತಿ. तुम्हारा पद तो बहुत ऊंचा है, तुम्हारी जितना सुख कोई देख ना सके, इसलिए पुरुषार्थ करना चाहिए. ತಮ್ಮ ಪಾರ್ಟ್ ಬಹಳ ಉನ್ನತ ಆಗಿದೆ, ನಿಮ್ಮ ರೀತಿ ಸುಖ ಯಾರು ನೋಡಿಲ್ಲ, ಅದಕ್ಕೋಸ್ಕರ ಪುರುಷಾರ್ಥವನ್ನ ಮಾಡಬೇಕಲ್ಲ. करते भी रहते, कल्प पहले तुमने पुरुषार्थ किया था, अपने पुरुषार्थ अनुसार प्रारब्ध पाए. ಮಾಡ್ತಾನೂ ಇರ್ತೀರ, ಕಲ್ಪದ ಹಿಂದೆ ನೀವು ಪುರುಷಾರ್ಥ ಮಾಡಿದ್ರಲ್ಲ, ನಿಮ್ಮ ಪುರುಷಾರ್ಥದ ಅನುಸಾರ ಪ್ರಾರಬ್ಧವನ್ನ ಪಡೆದಿದ್ರಿ. पुरुषार्थ बिगर तो प्रारब्ध पाना सके, पुरुषार्थ जरूर करना. ಪುರುಷಾರ್ಥ ಇಲ್ಲದೆ ಪ್ರಾರಬ್ಧವನ್ನೇ ಪಡೆಯಕ್ಕೆ ಸಾಧ್ಯ ಇಲ್ಲ, पुरुषार्थ खंडित ಮಾಡಬೇಕು. बाबा कहते ये भी ड्रामा बना है, तुम्हारा भी पुरुषार्थ चल पड़ेगा, ऐसे तो चलना सके. ಬಾಬಾ ಅಂತಾರೆ ಇದು ಒಂದು ಡ್ರಾಮಾ ತಯಾರಾಗಿದೆ, ನಿಮ್ಮ ಪುರುಷಾರ್ಥ ನಡೆಯುತ್ತೆ, ಆ ರೀತಿ ನಡೆಯಕ್ಕಾಗಲ್ಲ. तुमको पुरुषार्थ तो जरूर करना पड़े, पुरुषार्थ बिगर थोड़े ही कुछ होता है. खांसी आपे ही कैसे ठीक होंगी, दवाई लेने का पुरुषार्थ करना पड़े. ತಾವು ಪುರುಷಾರ್ಥ ಅಂತೂ ಖಂಡಿತ ಮಾಡಲೇಬೇಕು. ಪುರುಷಾರ್ಥ ಇಲ್ಲದೆ ಏನಾದ್ರೂ ಆಗತ್ತಾ? ಕೆಮ್ಮು ಬರುತ್ತೆ, ಹಂಗೆ ಹೋಗ್ಬಿಡತ್ತೇನು? ಮಾತ್ರೆ ತಕೊಳ್ಳುವಂತಹ ಪುರುಷಾರ್ಥ ಅಂತೂ ಮಾಡಲೇಬೇಕಲ್ಲ. कोई कोई ऐसे भी ड्रामा पर बैठ जाते जो ड्रामा में होगा, ऐसा उल्टा ज्ञान बुद्धि में नहीं बिटा. ಕೆಲವರು ಈ ರೀತಿ ಡ್ರಾಮಾ ಮಾತಿನ ಮೇಲೆ ಕುತ್ಕೊಂಡ್ಬಿಡ್ತಾರೆ, ಡ್ರಾಮಾದಲ್ಲಿ ಇದ್ರೆ ಆಗತ್ತೆ ಅಂತ. ಆ ರೀತಿ ಉಲ್ಟಾ ಜ್ಞಾನ ಬುದ್ಧಿಯಲ್ಲಿ ಕೂರಿಸ್ಕೋಬೇಡಿ. ये भी माया विघन डालती है, बच्चे पढ़ाई को छोड़ देते, इसको कहा जाता माया से हार. लड़ाई है ना, वो भी जबरदस्त है. ಇದು ಸಹ ಮಾಯೆ ವಿಘ್ನವನ್ನ ಹಾಕತ್ತೆ. ಮಕ್ಕಳು ವಿದ್ಯೆಯನ್ನ ಬಿಟ್ಬಿಡ್ತಾರೆ, ಇದಕ್ಕೆ ಹೇಳಲಾಗತ್ತೆ ಮಾಯೆಯಿಂದ ಸೋತೋಗೋದು ಅಂತ. ಯುದ್ಧ ಅಲ್ವಾ, ಅದು ಸಹ ಜಬರ್ದಸ್ತ್ ಆಗಿರುತ್ತೆ. अच्छा, मीठे मीठे सिखिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी मात पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार, श्रेष्ठ राज्य स्थापन करने के लिए श्रीमत पर चलकर बाबा का मददगार बनना है. ಶ್ರೇಷ್ಠ ರಾಜ್ಯವನ್ನ ಸ್ಥಾಪನೆ ಮಾಡಕ್ಕೋಸ್ಕರ ಶ್ರೀಮತದಂತೆ ನಡೆದು ತಂದೆಯ ಸಹಯೋಗಿಗಳು ಆಗಬೇಕು. जैसे देवताएं निर्विकारी है, ऐसे गृहस्थ में रहते निर्विकारी बनना पवित्र प्रवृत्ति बनानी है. ಯಾವ ರೀತಿ ದೇವತೆಗಳು ನಿರ್ವಿಕಾರಿ ಆಗಿದ್ದಾರೆ, ಅದೇ ರೀತಿ ಗೃಹಸ್ಥದಲ್ಲಿದ್ದು ನಿರ್ವಿಕಾರಿ ಆಗಬೇಕು, ಪವಿತ್ರ ಪ್ರವೃತ್ತಿಯನ್ನ ಮಾಡ್ಕೋಬೇಕಾಗಿದೆ. ಎರಡನೇದು, ड्रामा के पॉइंट को उल्टे रूप से यूज नहीं करना है. ड्रामा कहकर बैठ नहीं जाना. ಡ್ರಾಮಾ ಪಾಯಿಂಟ್ ಅನ್ನ ಉಲ್ಟಾ ರೂಪದಲ್ಲಿ ಉಪಯೋಗ ಮಾಡಬೇಡಿ, ಡ್ರಾಮಾ ಅಂತ ಹೇಳಿ ಕುತ್ಕೋಬೇಡಿ. पढ़ाई पर
पूरा ध्यान देना है पुरुषार्थ से अपनी श्रेष्ठ प्रारब्ध बनाना. ವಿದ್ಯೆಯ ಮೇಲೆ ಪೂರ್ತಿ ಗಮನ ಕೊಡಬೇಕು. ಪುರುಷಾರ್ಥದಿಂದ ತಮ್ಮ ಶ್ರೇಷ್ಠ ಪ್ರಾರಬ್ಧವನ್ನ ಮಾಡ್ಕೋಬೇಕಾಗಿದೆ. ಇಂದಿನ ವರದಾನ. कमल पुष्प का सिंबल बुद्धि में रख अपने को सैंपल समझने वाले न्यारे और प्यारे भव. ಕಮಲ ಪುಷ್ಪದ ಸಿಂಬಲ್ ಅನ್ನ ಬುದ್ಧಿಯಲ್ಲಿ ಇಟ್ಕೊಂಡು ತಮ್ಮನ್ನ ತಾವು ಸ್ಯಾಂಪಲ್ ಅಂತ ತಿಳಿದು ಅತೀತ ಮತ್ತೆ ಪ್ರಿಯ ಭವ. प्रवृत्ति में रहने वालों का सिंबल कमल पुष्प है तो कमल बनो और अमल करो. ಪ್ರವೃತ್ತಿಯಲ್ಲಿ ಇರುವಂತವರ ಸಿಂಬಲ್ ಆಗಿದೆ ಕಮಲ ಪುಷ್ಪ. ಕಮಲ ಆಗಿ ಅದನ್ನ ಧಾರಣೆ ಮಾಡಿ. अगर अमल नहीं करते तो कमल नहीं बन सकते. तो कमल पुष्प का सिंबल बुद्धि में रख स्वयं को सिंपल समझकर चलो. ಅದನ್ನ ಧಾರಣೆ ಮಾಡಿಲ್ಲ ಅಂದ್ರೆ ಕಮಲ ಆಗಕ್ಕೆ ಸಾಧ್ಯ ಇಲ್ಲ. ಕಮಲ ಪುಷ್ಪದ ಸಿಂಬಲ್ ಬುದ್ಧಿಯಲ್ಲಿ ಇಟ್ಕೊಂಡು ಸ್ವಯಂ ಅನ್ನ ಸಿಂಪಲ್ ಅಂತ ತಿಳಿದು ನಡೀತಾ ಇರಿ. सेवा करते न्यारे और प्यारे बनो. सिर्फ प्यारे नहीं बनना लेकिन ನ್ಯಾರೆ ಬನ್ ಪ್ಯಾರೆ ಬನ್ನ. ಸೇವೆಯನ್ನ ಮಾಡ್ತಾ ಅತೀತ ಮತ್ತು ಪ್ರಿಯರಾಗಿ. ಸುಮ್ಮನೆ ಪ್ರಿಯರಾಗೋದಲ್ಲ, ಆದರೆ ಅತೀತರಾಗಿ ಪ್ರಿಯರಾಗಿ. क्योंकि प्यार कभी लगाव के रूप में बदल जाता है, इसलिए कोई भी सेवा करते न्यारे प्यारे. ಯಾಕೆಂದರೆ ಪ್ರೀತಿ ಆಕರ್ಷಣೆಯ ರೂಪದಲ್ಲಿ ಪರಿವರ್ತನೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಯಾವುದೇ ಸೇವೆಯನ್ನ ಮಾಡ್ತಾ ಅತೀತರಾಗಿ ಪ್ರಿಯರಾಗಿ. ಸ್ಲೋಗನ್ ಆಗಿದೆ. ಸ್ನೇಹ ಕೆ ಛತ್ರ ಛಾಯಾ ಕೆ ಅಂದರ್ ಮಾಯಾ ಆ ನಹಿ ಸಕ್ತಿ. ಸ್ನೇಹದ ಛತ್ರ ಛಾಯೆಯ ಒಳಗಡೆ ಮಾಯೆ ಬರೋದಿಕ್ಕೆ ಸಾಧ್ಯನೇ ಇಲ್ಲ. ಓಂ ಶಾಂತಿ. ಸಾಗರದಿ ನದಿಯು ಸೇರುವಂತೆ ಮೆಲ್ಲನೆ ಮೆಲ್ಲನೆ ನಾವು ಮೆಲ್ಲನೆ ನಿನ್ನ ಬಳಿ ಬಂದೆವು ಬಾಬಾ ಮೆಲ್ಲನೆ ಮೆಲ್ಲನೆ. ನಿನ್ನ ಸ್ನೇಹದಲ್ಲಿ ಒಂದಾದೆವು ನಾವು ಮೆಲ್ಲನೆ ಮೆಲ್ಲನೆ ನಾವು ಮೆಲ್ಲನೆ ನಿನ್ನ ಬಳಿ ಬಂದೆವು ಬಾಬಾ
ಖುಷಿಯನ್ನು ನೀಡಿದೆ. ಹೃದಯದಲ್ಲಿ ನಮ್ಮನಿರಿಸಿ ನೀ ಖುಷಿಯನ್ನು ನೀಡಿದೆ. ಜನ್ಮ ಜನ್ಮದ ಆಸೆಗಳನ್ನು ನೀ ಪೂರ್ಣಗೊಳಿಸಿದೆ. ನಿನ್ನ ನೆನಪಲಿ ಕರಗಿ ಹೋದೆವು ನಾವು ಮೆಲ್ಲನೆ ಮೆಲ್ಲನೆ, ನಾವು ಮೆಲ್ಲನೆ ನಿನ್ನ ಬಳಿ ಬಂದೆವು ಬಾಬಾ, ಮೆಲ್ಲನೆ ಮೆಲ್ಲನೆ. ಕಂಡೆವು ತಲುಪಿದೆವು ಮಧುರ ವತನದಲ್ಲಿ, ನಾವು ಮೆಲ್ಲನೆ ಮೆಲ್ಲನೆ, ನಾವು ಮೆಲ್ಲನೆ ನಿನ್ನ ಬಳಿ ಬಂದೆವು ಬಾಬಾ, ಮೆಲ್ಲನೆ ಮೆಲ್ಲನೆ ನಿನ್ನ ಮೆಲ್ಲನೆ ಮೆಲ್ಲನೆ. ಸಾಗರದಿ ನದಿಯು ಸೇರುವಂತೆ ಮೆಲ್ಲನೆ ಮೆಲ್ಲನೆ, ನಾವು ಮೆಲ್ಲನೆ ನಿನ್ನ ಬಳಿ ಬಂದೆವು ಬಾಬಾ, ಮೆಲ್ಲನೆ ಮೆಲ್ಲನೆ ನಿನ್ನ ಬಳಿ ಬಂದೆವು ಬಾಬಾ, ಮೆಲ್ಲನೆ ಮೆಲ್ಲನೆ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ, ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ. ಚಂದಿರ ತಾರೆಗಳಿಂದ, ಚಂದಿರ ತಾರೆಗಳಿಂದ ಅಲ್ಲಿ ದೂರಕ್ಕೆ ದೂರಕ್ಕೆ, ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ, ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ. ಅಲ್ಲಿ ದೇಹದ ಪ್ರಪಂಚದ ಪರಿವೆಯು ನಮಗೆ ಇಲ್ಲ,
ಸುಂದರದಿ ಸಂತಸದಿಂದ ಸಂತುಷ್ಟರು ಆಗೋಣ. ಬಲು ಸುಂದರದಿ ಸಂತಸದಿಂದ ಸಂತುಷ್ಟರು ಆಗೋಣ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ, ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ. ಯಾವ ಕಾಲದ ಸಂಬಂಧಗಳ ಬಂಧನವಿಲ್ಲ. ಅಲ್ಲಿ ದೇಶದ ಯಾವ ಕಾಲದ ಸಂಬಂಧಗಳ ಬಂಧನವಿಲ್ಲ. ಅತಿ ಸ್ನೇಹದ ಸುಖ ಶಾಂತಿಯ ಮನ ಅನುಭವ ಮಾಡುತ್ತಿದೆ. ಅತಿ ಸ್ನೇಹದ ಸುಖ ಶಾಂತಿಯ ಮನ ಅನುಭವ ಮಾಡುತ್ತಿದೆ. ಸರ್ವಶಕ್ತಿಗಳ ಅತೀಂದ್ರಿಯ ಸುಖ ಖಜಾನೆಯು ದೊರೆಯುತ್ತಿದೆ. ಸರ್ವಶಕ್ತಿಗಳ ಅತೀಂದ್ರಿಯ ಸುಖ ಖಜಾನೆಯು ದೊರೆಯುತ್ತಿದೆ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ, ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ. ಚಂದಿರ ತಾರೆಗಳಿಂದ, ಚಂದಿರ ತಾರೆಗಳಿಂದ ಅಲ್ಲಿ ದೂರಕ್ಕೆ ದೂರಕ್ಕೆ, ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ, ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ, ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ. ಬಾಬಾ ನಿನ್ನ ಜ್ಞಾನದ ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ. ಜ್ಞಾನದ ಈ ಜ್ಯೋತಿಯಲಿ ನಾ ದೇಹ ಮೋಹವ ಮರೆಯುವೆ. ಶಿವ ಬಾಬಾ ನಿನ್ನ ಜ್ಞಾನದ ಬೆಳಗಿದೆ
ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ. ಕಾಮ ಕ್ರೋಧವು ಲೋಭ ಮೋಹವು ಅಹಂಕಾರವು ಕಳೆಯುವುದು ಯೋಗದ ಶಕ್ತಿಯಿಂದಲೇ ಮನದಲ್ಲಿ ವಿಕಾರವು ನಶಿಸುವುದು. ಯೋಗದ ಶಕ್ತಿಯಿಂದಲಿ ಮನದಲ್ಲಿ ವಿಕಾರವು ನಶಿಸುವುದು. ಅವಗುಣವು ಕಳೆವುದು ಕಳೆವುದು ತಪ್ಪುಗಳೆಲ್ಲ. ಅವಗುಣವು ಕಳೆವುದು ಕಳೆವುದು ತಪ್ಪುಗಳೆಲ್ಲ. ಜ್ಞಾನದ ಈ ಜ್ಯೋತಿಯಲಿ ನಾ ದೇಹ ಮೋಹವ ಮರೆಯುವೆ. ಶಿವ ಬಾಬಾ ನಿನ್ನ ಜ್ಞಾನದ ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ. ದಿವ್ಯ ಗುಣಗಳ ಪ್ರಕಾಶವೆಲ್ಲರ ಮನವನ್ನು ಸೆಳೆಯುವುದು. ದಿವ್ಯ ಸ್ವರೂಪರು ಆಗುವ ಲಕ್ಷ್ಯವು ಮನದಲ್ಲಿ ಮೂಡುವುದು. ದಿವ್ಯ ಸ್ವರೂಪರು ಆಗುವ ಲಕ್ಷ್ಯವು ಮನದಲ್ಲಿ ಮೂಡುವುದು. ಈ ನಗನದ ಜ್ಯೋತಿಯು ಹೃದಯದಲ್ಲಿ ಬೆಳಗುವುದು. ಈ ನಗನದ ಜ್ಯೋತಿಯು ಹೃದಯದಲ್ಲಿ ಬೆಳಗುವುದು. ಜ್ಞಾನದ ಈ ಜ್ಯೋತಿಯಲಿ ನಾ ದೇಹ ಮೋಹವ ಮರೆಯುವೆ. ಶಿವ ಬಾಬಾ ನಿನ್ನ ಜ್ಞಾನದ ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ. ಪವಿತ್ರತೆ ಸುಖ ಶಾಂತಿಗಳಿಗೆ ಬಾಬಾ ನೀನೇ ದಾತ. ಬಂದನು ಬ್ರಹ್ಮ ಶರೀರದಲ್ಲಿ ನಮ್ಮ ಶಿವನು ಭಾಗ್ಯವಿದಾತ. ಬಂದನು ಬ್ರಹ್ಮ ಶರೀರದಲ್ಲಿ ನಮ್ಮ ಶಿವನು ಭಾಗ್ಯವಿದಾತ. ಈ ಮಹಾಯಜ್ಞದಲ್ಲಿ ಅಂಧಕಾರವು ಕಳೆಯುವುದು. ಈ ಮಹಾಯಜ್ಞದಲ್ಲಿ ಅಂಧಕಾರವು ಕಳೆಯುವುದು. ಜ್ಞಾನದ ಈ ಜ್ಯೋತಿಯಲಿ ನಾ ದೇಹ ಮೋಹವ ಮರೆಯುವೆ. ಶಿವ ಬಾಬಾ ನಿನ್ನ ಜ್ಞಾನದ ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ. ಶಿವ ಬಾಬಾ ನಿನ್ನ ಜ್ಞಾನದ ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ.
ಪ್ರತಿಕ್ಷಣವು ನೀನೇ. ಹೃದಯದಿಂದ ನಿನ್ನ ನೆನಪು ದೂರಾಗದಿರಲಿ, ದೂರಾಗದಿರಲಿ. ಶಕ್ತಿ ಸಿದ್ಧಿಗಳ ಖಜಾನೆ ದೊರೆತರೂ ಕೂಡ ನಿನ್ನ ಪ್ರೀತಿಯು ಮನದಿ ಮರೆಯಾಗದೇ ಇರಲಿ, ಮರೆಯಾಗದೇ ಇರಲಿ. ನಮ್ಮ ಮನದಿ ಬಾಬಾ ಪ್ರತಿಕ್ಷಣವು ನೀನೇ. ನಮ್ಮ ಈ ವೈಭವವು ನಿನ್ನದೇ ಆಸ್ತಿ. ನೀನೆ ಮಗೆ ನೀಡಿದಂಥ ಸುಖ ಶಾಂತಿ ಪ್ರಾಪ್ತಿ. ನಾವೆಲ್ಲ ನಿನ್ನವರೇ, ನೀನೇ ನಮ್ಮವನು. ನಿನ್ನ ಹೊರತು ಬೇರೆ ಯಾವ ಸ್ಮೃತಿಯು ಬಾರದಿರಲಿ, ಸ್ಮೃತಿಯು ಬಾರದಿರಲಿ. ನಮ್ಮ ಮನದಿ ಬಾಬಾ ಪ್ರತಿಕ್ಷಣವು ನೀನೇ. ಗುಣಗಳಿಂದ ನೀ ನಮ್ಮನು ಶೃಂಗಾರ ಮಾಡಿದೆ. ಮಹಿಮೆಗಳ ಮಾಲೆಯನ್ನು ನಮಗೆ ನೀ ನೀಡಿದೆ. ನೀನೆ ನಮ್ಮನು ಬಾಬಾ ನಿನ್ನವರ ಮಾಡಿದೆ. ಯಾವ ಕ್ಷಣವು ನಮ್ಮ ಮನದಿ ಮರೆಯಾಗದೇ ಇರು ನೀ, ಮರೆಯಾಗದೇ ಇರು ನೀ. ನಮ್ಮ ಮನದಿ ಬಾಬಾ ಪ್ರತಿಕ್ಷಣವು ನೀನೇ. ಸನ್ಮಾನ ಮಾಡಿ ನಮ್ಮ ಶ್ರೇಷ್ಠರಾಗಿ ಮಾಡಿದೆ. ನಿನ್ನ ಹೃದಯ ಸಿಂಹಾಸನದಿ ನಮ್ಮ ನೀನು ಇರಿಸಿದೆ. ನಮಗೆ ಸಂತಸ ಜೀವನ ನೀಡುವಾತನೇ. ನಿನ್ನ ಮಹಿಮೆಯನ್ನು ಬಣ್ಣಿಸಲು ಸಾಧ್ಯವೇ, ಬಣ್ಣಿಸಲು ಸಾಧ್ಯವೇ. ನಮ್ಮ ಮನದಿ ಬಾಬಾ ಪ್ರತಿಕ್ಷಣ